ಹುಬ್ಬಳ್ಳಿಯ ಮನೆ ಹಬ್ಬದಲ್ಲಿ ಬೆಲ್ಲದ ಬಾಂಬ್ ಒಂದು ಸಿಡಿದಿದೆ. ಕಾಂಗ್ರೆಸ್ನಿಂದ ತಲೆಗೆ 1000 ರೂಪಾಯಿಯನ್ನು ಫಿಕ್ಸ್ ಮಾಡಲಾಗಿದೆ. ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅರವಿಂದ್ ಬೆಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ. ಇವರು ದುಡ್ಡನ್ನು ಕೊಟ್ಟು ಜನರನ್ನು ಕರೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಏನು ನಿವೇಶನದ ಹಂಚಿಕೆ ಇದೆ, ಆ ಒಂದು ಕಾರ್ಯಕ್ರಮಕ್ಕೆ ಇವರು ದುಡ್ಡು ಕೊಟ್ಟು ಜನರನ್ನು ಕರೆಸ್ತಿದ್ದಾರೆ. ಆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅರವಿಂದ್ ಬೆಲ್ಲದ ಅವರು. ಜನರನ್ನು ಕರೆತರೋಕ್ಕೆ ಸಚಿವರು ಟಾರ್ಗೆಟ್ ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಜನರನ್ನು ತರಬೇಕು ಅಂತ. ಸಚಿವರು ಕೊಟ್ಟ 1000ದಲ್ಲಿ ಮಧ್ಯವರ್ತಿಗಳಿಗೆ 500 ರೂಪಾಯಿ ಹೋಗ್ತಾ ಇದೆ. ಬಿಜೆಪಿ ನಾಯಕ ಆಗಿರುವಂತಹ ಅರವಿಂದ್ ಬೆಲ್ಲದ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕೇಂದ್ರದ PMAY ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆ ಯೋಜನೆಯಲ್ಲಿ ನಿರ್ಮಾಣವಾದಂತಹ ಮನೆಗಳನ್ನು ಕೊಡ್ತಾ ಇದ್ದಾರೆ ಇವರು. ಮೋದಿ ಮನೆಗೆ ಸಿದ್ದು ತಮ್ಮ ಲೇಬಲ್ ಅಂಟಿಸ್ಕೊಂಡಿದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ದೇಶದಲ್ಲಿ ಯಾರೂ ಕೂಡ ಮಾಡದೇ ಇರುವಂತಹ, ಕೊಡದೇ ಇರುವಂತಹ ರೀತಿಯಲ್ಲಿ ಮನೆಗಳ ಅಥವಾ ನಿವೇಶನಗಳನ್ನು ಹಂಚಿಕೆ ಮಾಡ್ತೀವಿ ಅಂತ. ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ಅವಘಡ ಆಗಿದೆ. ಈಗ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಕಾರ್ಯಕ್ರಮಕ್ಕೆ ಒಂದು 3 ಲಕ್ಷ ಜನರು ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅವರು ಯಾರು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಭಿಮಾನ ಇದ್ದೋ ಅಥವಾ ಸಿದ್ದರಾಮಯ್ಯ ಅವರ ಮೇಲೆ ಅಭಿಮಾನ ಇದ್ದುಕೊಂಡು DK ಶಿವಕುಮಾರ್ ಅವರ ಅವ್ರ ಮೇಲೆ ಅಭಿಮಾನ ಇದ್ದುಕೊಂಡು ಬರ್ತಾ ಇರುವಂಥವ್ರಲ್ಲ ಅವ್ರು ಯಾರು. ಅವರೆಲ್ಲರೂ ಕೂಡ ದುಡ್ಡು ತೆಗೆದುಕೊಂಡು ಬರ್ತಾ ಇರೋರು. ಯಾಕಂದರೆ ಎಲ್ಲ ಮಂತ್ರಿಗಳಿಗೂ ಕೂಡ, ಶಾಸಕರಿಗೆ, ಸಚಿವರಿಗೆ ಟಾರ್ಗೆಟ್ ಕೊಡಲಾಗಿದೆ. ನೀವು ಒಬ್ಬೊಬ್ಬರು ಇಷ್ಟು ಜನ ಕರ್ಕೊಂಡು ಬರಬೇಕು, ದುಡ್ಡು ಕೊಟ್ಟು ಕರೆಸ್ತಾ ಇದ್ದಾರೆ ಅವ್ರನ್ನ. ಶಾಸಕರು 1000 ರೂಪಾಯಿ ಒಬ್ರಿಗೆ ಕೊಟ್ಟರೆ ಮಧ್ಯವರ್ತಿಗಳು ಏನು ಮಾಡ್ತಾರೆ, 500 ರೂಪಾಯಿ ಅವ್ರು ಇಟ್ಕೊಂಡು 500 ರೂಪಾಯಿ ಅವ್ರಿಗೆ ಕೊಡ್ತಾರೆ. ಹಿಂಗಾಗ್ತಾ ಇದೆ. ದುಡ್ಡು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಜನರನ್ನು ಕರೆಸ್ಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ವರದಿಗಾರರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದೊಡ್ಡ ಪ್ರಮಾಣದ ಪ್ರಯತ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ಗೊತ್ತೈತಿ, ನಮ್ಮ ಸ್ಲಮ್ಗಳಲ್ಲಿ ದುಡ್ಡು ಕೊಟ್ಟು ಜನರನ್ನ ಕರ್ಕೊಂಡ್ಬರುವಂತ, ಬಡವರಿಗೆ ದುಡ್ಡು ಕೊಟ್ಟು ಜನರನ್ನ ಕರ್ಕೊಂಡ್ಬರುವಂತ ಪ್ರಯತ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ನಾನೇನು ಕೇಳಿದೆ, 1,000 ರೂಪಾಯಿನ ಅವ್ರ ನಾಯಕರಿಗೆ ಒಬ್ಬೊಬ್ಬರಿಗೆ ಕೊಟ್ಟಾರಂತ ಹೇಳಿ, ಅದನ್ನ ಕೆಳಗನ ಅವ್ರು 500 ರೂಪಾಯಿ ಕೊಟ್ಟಾರಂತ ಕೇಳಿದೆ ನಾನು. ಅಂದ್ರೆ ನಡುವ 500 ರೂಪಾಯಿ ಅಲ್ಲೇ ಹೋಗೈತೆ ಅನ್ನಿಸ್ತಿತ್ತು. ಒಟ್ಟು 1,000 ರೂಪಾಯಿನ ಒಬ್ಬೊಬ್ಬರಿಗೆ ಅಂತ ಅವ್ರು ಟಾರ್ಗೆಟ್ ಕೊಟ್ಟು, ಒಬ್ಬ ಮನುಷ್ಯನ ಕರ್ಕೊಂಡ್ಬಂದ್ರೆ 1,000 ರೂಪಾಯಿ ಅಂತ ಹೇಳಿ ತಮ್ಮ ನಾಯಕರಿಗೆ ದುಡ್ಡು ಕೊಟ್ಟಾರಂತ ಹೇಳಿ ನಾನು ಕೇಳೇನೆ. ನಾನು ಮಾನ್ಯ ಶ್ರೀ ಪ್ರದೀಪ್ ಶೆಟ್ಟರ್ ಅವರಿಗೆ ಸ್ವಾಗತ ಬಯಸ್ತೇನೆ. ಅದ್ರ ಜೊತೆ ಅಲ್ಲಿ ಕೆಲಸ ಮಾಡುವಂತ ಕಾರ್ಪೊರೇಟರ್ಗಳಿಗಾಗಲಿ, ಲೀಡರ್ಗಳಿಗಾಗಲಿ, ಅವ್ರಿಗೂ ಎಲ್ಲರಿಗೂ ದುಡ್ಡು ಕೊಟ್ಟು ಹೆಂಗಾರ ಮಾಡ್ರಿಪ್ಪ, ನಮ್ಮ ಮುಖ್ಯಮಂತ್ರಿ ಬರತ್ತಾರ, ಖರ್ಗೆ ಅವ್ರು ಬರತ್ತಾರ, ಮಂದಿನ ಕರ್ಕೊಂಬರ್ರಿ, ದೊಡ್ಡ ಪ್ರಮಾಣದ ಕುಡಿಸ್ರಿ ಅಂತ ಪ್ರಯತ್ನ ನಡೆಸಿದ್ದಾರೆ. ನಮ್ಗೇನು ಪ್ರಯತ್ನ ಇಲ್ಲ. ಅವ್ರು ಒಂದು ಕಾಂಗ್ರೆಸ್ ಸಮಾವೇಶ ಮಾಡಿ ಜನರನ್ನ ಕೂಡಿಸಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಇವತ್ತು ನಡೀತಿರುವಂತ ಕಾರ್ಯಕ್ರಮ PMAY ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆವಾಸ ಯೋಜನೆ. ಆ ಹೆಸರೇ ಹೇಳುವಂಗ ಪ್ರೈಮ್ ಮಿನಿಸ್ಟರ್ ಏನು ಬಡವರಿಗೆ ಮನೆಗಳನ್ನ ಕಟ್ಟಬೇಕಂತ ದುಡ್ಡು ಕೊಟ್ಟಿದ್ದಾರೆ, ಅದ್ರ ಮೂಲಕ ಆಗ್ತಿರುವಂತ ಕಾರ್ಯಕ್ರಮ. 2015 ಅಂಕಿಗಳನ್ನ ಪೇಪರಿಗೆ, ಪತ್ರಿಕಾ ವರದಿಗಾರರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.